370ನೇ ವಿಧಿ ಇರುವಾಗ ಉಗ್ರಗಾಮಿ ಚಟುವಟಿಕೆಗಳನ್ನು ಕಾಣುತ್ತಿದ್ವಿ. ಮುನ್ನೂರ 70ನೇ ವಿಧಿ ರದ್ದತಿ ನಂತರ ಶಾಂತ ಕಾಶ್ಮೀರ ಆಗಿದೆ. ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿಗಳ ಜೊತೆಗೆ ಅಮೆರಿಕಾದಲ್ಲಿ ಕುಳಿತು ಚರ್ಚೆ ಮಾಡುವುದೇನಿದೆ ನಿಮಗೆ? ಶಿಂದೆ ಅವರು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಹೋಗಲಿಕ್ಕೆ ಭಯವಾಗ್ತಿತ್ತು, ನಾನು ಗಡಗಡ ನಡುತ್ತಿದ್ದೆ. ಹಾಗಾದ್ರೆ ಏನು ನಡೀತು? ಯಾಕೆ ಅವರು ಈ ಮಾತನ್ನು ಆಡಿದ್ರು? ಆತ್ಮೀಯ ವೀಕ್ಷಕರೇ, ಸತ್ಯ ಯಾವತ್ತಿದ್ರೂ ಸತ್ಯನೇ ಎನ್ನುವಂಥ ಮಾತನ್ನು ನಾವು ಆಗಾಗ ಹೇಳ್ತಿರ್ತೀವಿ. ಇದಕ್ಕೆ ಒಂದು ಸಾಕ್ಷ್ಯ ಮಂಗಳವಾರ ದಿನ ನಮಗೆ ಸಿಕ್ಕಿದೆ. ಅದು ಸಹ ಕಾಶ್ಮೀರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಮಂಗಳವಾರ ದಿನ ಕಾಂಗ್ರೆಸ್ನ ಯುವ ರಾಜ, ವಿರೋಧಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಭೇಟಿಯಲ್ಲಿದ್ದಾರೆ. ಮಂಗಳವಾರ ದಿನ ಅವರು ಕಾಶ್ಮೀರ ಪ್ರತ್ಯೇಕತಾವಾದಿ ಇಲಾನ್ ಉಮರ್ ಎನ್ನುವಂಥ ವ್ಯಕ್ತಿಯನ್ನು ಭೇಟಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ತಮ್ಮ ಆತ್ಮಚರಿತ್ರೆಯನ್ನು ಬಿಡುಗಡೆ ಮಾಡ್ತಾ UPA ಸರ್ಕಾರದ ಗೃಹ ಸಚಿವ ಶಿಂದೆ ಅವರು ತನಗೆ ತಾನು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಹೋಗಲಿಕ್ಕೆ ಭಯವಾಗ್ತಿತ್ತು, ನಾನು ಗಡಗಡ ನಡುತ್ತಿದ್ದೆ ಎನ್ನುವಂಥ ಮಾತನಾಡಿದ್ದಾರೆ. ಇದು ಸತ್ಯದ ಅನಾವರಣ, ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತು. ಹಾಗಾದರೆ ಏನು ನಡೀತು? ಯಾಕೆ ಅವರು ಈ ಮಾತನ್ನು ಆಡಿದ್ರು? ಇದರ ಹಿಂದಿನ ಮರ್ಮವೇನು ಅನ್ನೋದನ್ನು ನಾನು ಹೇಳ್ತೇನೆ ಕೇಳಿ. 370ನೇ ವಿಧಿಯನ್ನು ರದ್ದು ಮಾಡ್ತೀವಿ ಅನ್ನೋದು ಒಂದು BJPಯ ಪ್ರಮುಖ ಅಸ್ತ್ರ ಆಗಿತ್ತು. ಕಳೆದ ಅನೇಕ ವರ್ಷಗಳಿಂದ 370ನೇ ವಿಧಿಯ ರದ್ದತಿಯ ಒಂದು ಪ್ರಸ್ತಾವನೆಯನ್ನು ಇಡ್ತಾ BJP ಚುನಾವಣೆಯನ್ನು ಎದುರಿಸ್ತಾ ಬಂದಿದ್ದನ್ನು ನಾವು ಗಮನಿಸಿದ್ದೇವೆ. ಕಾಂಗ್ರೆಸ್ ಸಹ ಇದನ್ನು ಲೇವಡಿ ಮಾಡ್ತಿತ್ತು. ಇದು ಅಸಾಧ್ಯವಾದ ಕೆಲಸ, ಯಾಕಂದರೆ 370ನೇ ವಿಧಿಯ ಹಿನ್ನೆಲೆಯಲ್ಲಿಯೇ ಕಾಶ್ಮೀರ ಶಾಂತವಾಗಿದೆ ಮತ್ತು ಕಾಶ್ಮೀರ ಭಾರತದ ಅಂಗವಾಗಿದೆ. ಒಂದೊಮ್ಮೆ 370ನೇ ವಿಧಿಯನ್ನು ರದ್ದು ಮಾಡಿದರೆ ಕಾಶ್ಮೀರ ನಮ್ಮಿಂದ ಕೈ ಬಿಟ್ಟು ಹೋಗುತ್ತೆ ಎನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಅಪಪ್ರಚಾರವನ್ನು ಮಾಡ್ತಾ ಬಂತು. ಆದರೆ ಕೊನೆಗೂ ಮೋದಿ ಸರ್ಕಾರ ಮತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದು ಮಾಡ್ತಾರೆ. मैं मानता हूं कि जम्मू कश्मीर में एक लंबे रक्तपात भरे युग का अंत धारा 370 के समाप्त होने से ಈ ವಿಧಿ ರದ್ದು ಮಾಡಿದ ತಕ್ಷಣದಲ್ಲಿ ಕಾಶ್ಮೀರದಲ್ಲಿರುವಂತಹ ಮುಸ್ಲಿಂ ಸಂಘಟನೆಗಳು ಮತ್ತು ಅಲ್ಲಿರುವ ರಾಜಕೀಯ ಪಕ್ಷಗಳು, ಅದಕ್ಕೂ ಹೆಚ್ಚಾಗಿ ಕಾಂಗ್ರೆಸ್ ಈ ರದ್ದತಿಯನ್ನು ಪ್ರಬಲವಾಗಿ ವಿರೋಧಿಸಿತು. 370ನೇ ವಿಧಿಯ ರದ್ದತಿ ಅದೊಂದು ಕಾಶ್ಮೀರಕ್ಕೆ ಆತ್ಮಹತ್ಯಾಕಾರಕ ಎನ್ನುವಂಥ ಮಾತನಾಡಿತು. ಯಾಕಂದರೆ ಶಾಂತವಾಗಿರುವಂಥ ಕಾಶ್ಮೀರವನ್ನು ಮತ್ತೆ ಅಗ್ನಿಕೊಂಡದಲ್ಲಿ ಇಡುವಂಥ ಪ್ರಯತ್ನದಲ್ಲಿ ಕೇವಲ ತನ್ನ ಮತ ಬ್ಯಾಂಕ್ಗಾಗಿ ಮತ್ತು ತನ್ನ ಪ್ರಚಾರಕ್ಕಾಗಿ BJP ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್, ಅದರಲ್ಲೂ ಈ ಪಕ್ಷದ ಯುವರಾಜ ಎಂದು ಏನು ಕರೆಸ್ಕೊಳ್ತಾರೆ ರಾಹುಲ್ ಗಾಂಧಿ, ದೇಶದ ಒಳಗೆ ಮತ್ತು ದೇಶದ ಹೊರಗೆ ಪ್ರತಿಪಾದನೆ ಮಾಡ್ತಾ ಬಂದರು. ಶಾಂತವಾಗಿತ್ತು ಕಾಶ್ಮೀರ. UPA ಸರ್ಕಾರದ 2 ಅವಧಿಯಲ್ಲೂ ಕಾಶ್ಮೀರ ಶಾಂತವಾಗಿತ್ತು. ಅದನ್ನು ಭಾರತದೊಂದಿಗೆ ಇಟ್ಟುಕೊಳ್ಳುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿ ಸರ್ಕಾರ ವಿನಾಕಾರಣ ಕಾಶ್ಮೀರದಲ್ಲಿ ಮತದ ಆಧಾರದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಆಡಿದ್ದನ್ನು ನಾವು ಕೇಳಿದ್ದೀವಿ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಈಗ ಏನು ಶಿಂದೆ ಆಗಿನ ಗೃಹ ಸಚಿವರಾಗಿದ್ದಂತಹ ಸುಶೀಲ್ ಕುಮಾರ್ ಶಿಂದೆ ಅವರ ಮಾತನ್ನು ನಾವು ವಿಶ್ಲೇಷಿಸಬೇಕಾಗಿದೆ. 5 decades ಇನ್ ಪೊಲಿಟಿಕ್ಸ್ ಎನ್ನುವಂಥ ಅವರ ಆತ್ಮಚರಿತೆಯನ್ನು ಬಿಡುಗಡೆ ಮಾಡ್ತಾ 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 ಅವರು ಸತ್ಯದ ಅನಾವರಣ ಮಾಡ್ತಾ ಹೋಗ್ತಾರೆ. ನಾನು UPA ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದೆ. ಒಮ್ಮೆ ಅಲ್ಲಿ ಕಾಶ್ಮೀರಕ್ಕೆ ಭೇಟಿ ನೀಡುವಂಥ ಸಂದರ್ಭ ಬಂತು. ಆಗ ಅಲ್ಲಿ ಕಾಶ್ಮೀರಕ್ಕೆ ಭೇಟಿ ನೀಡುವಾಗ ಶಿಕ್ಷಣ ಸಚಿವರಾಗಿದ್ದ ವಿಜಯ್ ದಾರ್ ಅವರಿಗೆ ಈ ಭೇಟಿಯ ಬಗ್ಗೆ ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಕಾಶ್ಮೀರಕ್ಕೆ ಭೇಟಿ ಅಪಾಯಕಾರಿ, ಅದರಲ್ಲೂ ಲಾಲ್ ಚೌಕದಲ್ಲಿ ನೀವು ಸಂಚರಿಸುವುದು ತೀರಾ ಅಪಾಯಕಾರಿ, ಅಲ್ಲಿ ಉಗ್ರರ ದಾಳಿ ನಡೆಯುವ ಸಾಧ್ಯತೆ ಇದೆ, ಭಯೋತ್ಪಾದಕರ ದಾಳಿ ನಡೆಯುವ ಸಾಧ್ಯತೆ ಇರುವುದರಿಂದಾಗಿ ಎಚ್ಚರಿಕೆ ವಹಿಸುವಂತೆ ಹೇಳಿದರು. ಹೀಗಾಗಿ ನನಗೆ ಸ್ವತಃ ನಾನು ಗೃಹ ಸಚಿವನಾದರೂ ಸಹ ಕಾಶ್ಮೀರಕ್ಕೆ ಭೇಟಿ ನೀಡಲು ಭಯವಾಗ್ತಿತ್ತು, ನಾನು ಗಡಗಡ ನಡುತ್ತಾ ಇದ್ದೆ, ಇದನ್ನು ಯಾರ ಕಡೆಗೂ ಹೇಳಲಾಗದ ಅಸಹಾಯಕತೆಯಲ್ಲಿ ನಾನು ಇದ್ದೆ ಅನ್ನುವಂಥ ಮಾತನ್ನು
ನಿನ್ನೆ ಮಂಗಳವಾರ ದಿನ ಒಂದು ಸಮಾರಂಭದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಅಂದಿನ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂದೆ ಈ ಮಾತನ್ನು ಹೇಳಿದರು. ಇದೇ ಸುಶೀಲ್ ಕುಮಾರ್ ಶಿಂದೆ ಅಧಿಕಾರದಲ್ಲಿದ್ದಾಗ ಕಾಶ್ಮೀರದಲ್ಲಿ ಶಾಂತಿಯನ್ನು ಪ್ರತಿಪಾದನೆ ಮಾಡಲಿಕ್ಕೆ UPA ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಇರಿಸಿಕೊಳ್ಳಿಕ್ಕೆ ನಮ್ಮ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾತನಾಡಿದ ವ್ಯಕ್ತಿ. ಬಟ್ ಅಧಿಕಾರ ಹೋಯಿತು, 2 ಅವಧಿ ದಾಟಿ 3ನೇ ಅವಧಿಯಲ್ಲಿ BJP ಅಧಿಕಾರಕ್ಕೆ ಬಂದಿದೆ. ಈಗ ಅವರ ಆತ್ಮಚರಿತ್ರೆ ಬಿಡುಗಡೆಯ ಸಂದರ್ಭದಲ್ಲಿ ಕಾಶ್ಮೀರದ ನೈಜ ಸ್ಥಿತಿ, ತಾನು ಅಧಿಕಾರದಲ್ಲಿರುವಾಗ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಕಾಶ್ಮೀರ ಯಾವ ಸ್ಥಿತಿಯಲ್ಲಿತ್ತು ಎನ್ನುವುದನ್ನು ಅವರು ಇವತ್ತು ಬಹಿರಂಗಪಡಿಸಿದ್ದಾರೆ. ಇದು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ನೇರ ಒಂದು ಡೋಸ್ ಅಥವಾ ಒಂದು ಚಿಕಿತ್ಸೆ ಎನ್ನಬಹುದೇನೋ. ಯಾಕಂದರೆ ಇದುವರೆಗೂ ಈ ಕ್ಷಣದವರೆಗೂ ಕಾಶ್ಮೀರದ ಬಗ್ಗೆ ಕಾಂಗ್ರೆಸ್ನ ನಿಲುವು ಏನು ಅನ್ನೋದು ಸ್ಪಷ್ಟ ಇಲ್ಲ. ಕಾಶ್ಮೀರದ ಬಗ್ಗೆ ರಾಹುಲ್ ಗಾಂಧಿ ಸದಾ ವಿವಾದಾತ್ಮಕ ಮಾತನಾಡುತ್ತಾನೆ ಬಂದಿದ್ದಾರೆ. ಮಂಗಳವಾರ ಈಗ 3 ದಿನಗಳ ಭೇಟಿಗೆ ಅಮೆರಿಕ ಹೋಗಿರುವಂಥ ಈ ರಾಹುಲ್ ಗಾಂಧಿ ಕಾಶ್ಮೀರ ಪ್ರತ್ಯೇಕತಾವಾದಿ ಭೇಟಿ ಮಾಡ್ತಾರೆ. ಅವ್ರ ಜೊತೆ ಏನು ಚರ್ಚೆ ಮಾಡ್ತಾರೆ? ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿಗಳ ಜೊತೆಗೆ ಅಮೆರಿಕಾದಲ್ಲಿ ಕುಳಿತು ಚರ್ಚೆ ಮಾಡುವುದೇನಿದೆ ನಿಮಗೆ? ಅದು ಸಹ ಬಹಿರಂಗ ಇನ್ನೂ ಸಹ ಆಗಿಲ್ಲ. ಪ್ರತಿ ಬಾರಿ ಇವರು ವಿದೇಶಿ ಪ್ರವಾಸದ ಹೊತ್ತಿಗೆ ದೇಶ ವಿರೋಧಿ ಶಕ್ತಿಗಳೊಂದಿಗೆ ರಾಹುಲ್ ಗಾಂಧಿ ಭೇಟಿ ನೀಡುತ್ತಾರೆ. ಇಂಥ ಭೇಟಿಯ ಸಂದರ್ಭದಲ್ಲಿಯೇ UPA ಸರ್ಕಾರದ ಅವಧಿಯಲ್ಲಿ ಕಾಶ್ಮೀರ ಹೇಗಿತ್ತು ಎನ್ನುವುದಕ್ಕೆ ಕನ್ನಡಿಯನ್ನು ಸುಶೀಲ್ ಕುಮಾರ್ ಶಿಂದೆ ಹಿಡಿದಿದ್ದಾರೆ. ಕಾಶ್ಮೀರ ಆಗ ಭಯದ ಕೇಂದ್ರವಾಗಿತ್ತು, ಉಗ್ರರ ದಾಳಿಯ ಕೇಂದ್ರವಾಗಿತ್ತು ಎನ್ನುವುದನ್ನು ಸ್ವತಃ ಅಂದಿನ ಗೃಹ ಸಚಿವರು ಹೇಳುವ ಮೂಲಕ ಕಾಂಗ್ರೆಸ್ಸಿಗೆ ಅಂದಿನ ಸ್ಥಿತಿಯ ಕನ್ನಡಿಯನ್ನು ಹಿಡಿದಿದ್ದಾರೆ. ಶಿಂದೆ ಅವರ ಈ ಮಾತಿಗೆ BJP ಟಾಂಗ್ ನೀಡಿದೆ. ಕಾಂಗ್ರೆಸ್ ಆಗ ಅಧಿಕಾರದಲ್ಲಿದ್ದಾಗ ಕಾಶ್ಮೀರ ಯಾವ ಸ್ಥಿತಿಯಲ್ಲಿ ಇತ್ತು ಎನ್ನುವುದನ್ನು ಈಗ ಶಿಂದೆ ಅವರು ಬಹಿರಂಗಪಡಿಸಿದ್ದಾರೆ. ಅದು ಆಗಿನ ಕಾಂಗ್ರೆಸ್ನ ಸರ್ಕಾರದ ಸ್ಥಿತಿ. ಈಗ ಅಧಿಕಾರದಲ್ಲಿರುವುದು ಮೋದಿ ಸರ್ಕಾರ. ಮೋದಿ ಸರ್ಕಾರದಲ್ಲಿ ಕಾಶ್ಮೀರದಲ್ಲಿ ಹಿಮದಲ್ಲಿ ಹೋಗಿ ಯಾರು ಬೇಕಾದರೂ ಆಟ ಆಡಬಹುದು ಎನ್ನುವುದನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಈಗ ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಮೊದಲು UPA ಸರ್ಕಾರದಲ್ಲಿ ಕಾಶ್ಮೀರಕ್ಕೆ ಅಂದಿನ ಪ್ರಧಾನಿ, ಅಂದಿನ ಗೃಹ ಸಚಿವರು ಹೋಗಲಿಕ್ಕೂ ಗಡಗಡ ನಡುಗುವಂಥ ಕಾಶ್ಮೀರಕ್ಕೆ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಬಂದ ನಂತರದಲ್ಲಿ, ಮೋದಿ ಪ್ರಧಾನಿಯಾದ ನಂತರದಲ್ಲಿ ಸ್ವತಃ ಕಾಂಗ್ರೆಸ್ಸಿನ ಯುವರಾಜ ಕಾಶ್ಮೀರಕ್ಕೆ ಭಾರತ ಜೋಡೋ ಯಾತ್ರೆಯನ್ನು ಬಿಂದಾಸಾಗಿ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಒಂದು ಟಾಂಗ್ ನೀಡಿದ್ದಾರೆ. ಹೀಗಾಗಿ ಕಾಶ್ಮೀರದ ಪುನರುತ್ಥಾನದಲ್ಲಿ BJP ಪಾತ್ರ ಏನು, BJP ಸರ್ಕಾರದ ಪಾತ್ರ ಏನು ಮತ್ತು ಕಾಂಗ್ರೆಸ್ ನಿರ್ವಹಿಸಿದ ಪಾತ್ರ ಏನು ಅನ್ನೋದಕ್ಕೆ ಈ ಸನ್ನಿವೇಶ ಸಾಕ್ಷಿಯಾಗ್ತಾ ಇದೆ. ಜಮ್ಮು ಕಾಶ್ಮೀರ ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ವಿನಾಕಾರಣ ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಮತ್ತೆ ಅಶಾಂತಿಯನ್ನು ಮೂಡಿಸುವಂಥ ಪ್ರಯತ್ನಗಳಲ್ಲಿ ಕೆಲವು ದೇಶ ವಿರೋಧಿ ಶಕ್ತಿಗಳು ನಿರತವಾಗಿವೆ. 370ನೇ ವಿಧಿ ಇರುವಾಗ ಸೈನಿಕರ ಮೇಲೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೀತಿತ್ತು, ಬಾಂಬ್ ದಾಳಿಗಳು ನಡೀತಿದ್ದವು, ಹೆಜ್ಜೆಗೆ ಉಗ್ರಗಾಮಿ ಚಟುವಟಿಕೆಗಳನ್ನು ಕಾಣ್ತಿದ್ವಿ. ಆದರೆ 370ನೇ ವಿಧಿ ರದ್ದತಿ ನಂತರ ಶಾಂತ ಕಾಶ್ಮೀರ ಆಗಿದೆ. ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಭಾರತದ ತಿರಂಗ ಧ್ವಜವನ್ನು ಬಿಂದಾಸಾಗಿ ದೇಶಕ್ಕೆ ಅಥವಾ ಭಾರತ ಮಾತೆಗೆ ಗೌರವ ಸಲ್ಲಿಸುತ್ತಾ ಹಾರಾಡಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಸಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾಶ್ಮೀರ ಒಂದು ಪ್ರವಾಸಿ ಕೇಂದ್ರವಾಗಿತ್ತು ಯಾವ ಕಾಲದಲ್ಲಿ, ಅದು ಮತ್ತೆ ತನ್ನ ಗತ ವೈಭವವನ್ನು ಪುನರುಜ್ಜೀವನಗೊಳಿಸಿಕೊಳ್ತಾ ಇದೆ. ದೇಶ ಮತ್ತು ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗಳು ವರ್ಷಕ್ಕೆ ಈಗ ಕಾಶ್ಮೀರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿನಾಕಾರಣ BJP ಸರ್ಕಾರದ ಅವಧಿಯಲ್ಲಿ ಅಥವಾ 370ನೇ ವಿಧಿ ರದ್ದತಿಯ ನಂತರ ಕಾಶ್ಮೀರ ಭಾರತದಿಂದ ಪ್ರತ್ಯೇಕವಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಂಥ ಒಂದು ಸುಳ್ಳು ಬಿಂಬಿಸುವಂಥ ಪ್ರಯತ್ನವನ್ನು ಯಾವ ರಾಹುಲ್ ಗಾಂಧಿ ಮಾಡ್ತಾ ಇದ್ರು, ಅದೇ ರಾಹುಲ್ ಗಾಂಧಿಯವರ ಪಕ್ಷದ ಗೃಹ ಸಚಿವರಾಗಿ ಅಧಿಕಾರ ವಹಿಸಿದಂಥ ಶಿಂದೆ ನೈಜ ಸ್ಥಿತಿಯನ್ನು ಜನರೆದುರು ತೆರೆದಿಡುವ ಮೂಲಕ ರಾಹುಲ್ ಗಾಂಧಿಗೆ ಅವರ ನಿಲುವಿಗೆ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಖಂಡಿತವಾಗಿ ರಾಹುಲ್ ಗಾಂಧಿಯವರ ನಿಲುವೇನು, ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಶಿಂದೆಯವರ ಮಾತಿಗೆ, ತಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕನ ಮಾತಿಗೆ ರಾಹುಲ್ ಗಾಂಧಿಯವರ ಪ್ರತಿಕ್ರಿಯೆ ಏನು ಅನ್ನೋದು ನಮ್ಮೆಲ್ಲರ ಕುತೂಹಲದ ಪ್ರಶ್ನೆ.